ಈ ಸಿನಿಮಾ ಅಲ್ಲಿ ಫ್ರೆಂಡ್ಶಿಪ್ ಇದೆ, ಲವ್ ಇದೆ, ಕಾಮಿಡಿ ಇದೆ, ಆಕ್ಷನ್ ಇದೆ, ಮತ್ತೆ ಅಪ್ಪ ಮಗಂದು ಒಂದು ಬಾಂಡಿಂಗ್. ಸೊ ಅಪ್ಪ ತುಂಬಾ ಟ್ರೈ ಮಾಡ್ತಿರ್ತಾರೆ ಮಗನ್ಗೆ ಫ್ರೆಂಡ್ ಆಗ್ಬೇಕಂತ, ಅವ್ರು ಯಾವತ್ತು ಅಪ್ಪ ಆಗ್ಬಾರ್ದು ಅಂತ ಡಿಸೈಡ್ ಮಾಡಿರ್ತಾರೆ. ಇದದು ಕತೆ ಅಂದ. ಸೊ ಈ ಸಿನಿಮಾ ಅಲ್ಲಿ ನಟರಂಗ ಅವ್ರು ಇದ್ದಾರೆ, ರಾಜೇಶ್ ನಟರಂಗ, ಮತ್ತೆ ನಮ್ಮ ಸೋಮರಾಜ್ ಸರ್ ಇದ್ದಾರೆ, ತರಂಗ ವಿಶ್ವ, ನಾಗೇಂದ್ರ ಶಾ, ಮತ್ತೆ ಜೈರಾಮು, ಸೌರಭ್ ಕುಲಕರ್ಣಿ, ತುಂಬಾ ಜನ ಇದ್ದಾರೆ. ಕಿರಣ್ ರಾಜ್, ಕಾಜಲ್ ಕೊಂಡೂರ್ ಹೀರೋಯಿನ್ ಬರ್ತಿದ್ದಾರೆ. ಮತ್ತೆ ನನ್ನ ಫ್ರೆಂಡ್ ಯತೀಶ್ ಅಂಡ್ ರಮೇಶ್ ಅಂತ ಸಪೋರ್ಟ್ ಮಾಡಿದ್ರು. ಸೊ ಒಂದು ಮೂವಿ ಮಾಡಿ. ಯಾವಾಗ ಶುರು ಆಗಿ ಸಿನಿಮಾ 2012 ಸರ್. ಕೆಲಸ ಬಿಟ್ಟಿದ್ದೀರಾ ಬಿಟ್ಬಿಟ್ರಾ? ಕೆಲಸದಲ್ಲಿ ಇದ್ದೀರಾ ಬಿಟ್ಬಿಟ್ರಾ? ಬಿಟ್ಟಿದೆ, ಕೆಲಸ ಇಲ್ಲ, ಇದೇ ಪ್ರೊಫೆಷನಲ್ ಆಗಿ ತಗೊಂಡಿದ್ದು. ಎಲ್ಲೆಲ್ಲ ಕರ್ಕೊಂಡು ಹೋಗುತ್ತೆ ಅಂತ ಸಿನಿಮಾ 45 ಡೇಸ್ ಶೂಟ್ ಆಗಿದೆ ಸರ್. ಸೊ ಚಿಕ್ಕಮಂಗ್ಳೂರು, ಮಂಗಳೂರು, ತೀರ್ಥಹಳ್ಳಿ, ಮೈಸೂರು, ಬೆಂಗಳೂರು, ಸೊ ಇಷ್ಟು ಕಡೆ ಶೂಟ್ ಆಗಿದೆ. ಮೈಸೂರಲ್ಲೂ ಶೂಟ್ ಆಗಿದೆ. ಈ ಫಿಲ್ಮ್ ಯಾವ ಸ್ಟೇಜ್ ಇದೆ? ಸೆನ್ಸಾರ್ ಅಲ್ಲಿ ಇದೆ ಸರ್. ಸೆನ್ಸಾರ್ ಅಲ್ಲಿ ರಿಲೀಸ್ ಯಾವಾಗ ಸರ್? ಅದೇ ಸರ್, ರಿಲೀಸ್ ಮತ್ತೆ ನಾವು ಇವೆಂಟ್ ಮಾಡಿ, ಟ್ರೈಲರ್ ಇವೆಂಟ್ ಮಾಡಿ ಅವಾಗ ಕನ್ಫರ್ಮ್ ಮಾಡ್ತೀವಿ. ಮೇಘಾ ಹೀರೋ ಅಂಡ್ ಹೀರೋಯಿನ್ ಇಬ್ಬರ ಹೆಸರು ಅದೇನಾ? ಸರ್, ಕ್ಲೌಡ್ಸ್, ಅದ್ರ ಫೀಲಿಂಗ್ಸ್ ಲೈಕ್ ಕ್ಲೌಡ್ಸ್ ಅಂತ. ಸೊ ಇಬ್ರು ಅದ್ರದ್ದು ಒಂದು ಕತೆ ಇದೆ ಸರ್. ಅದ್ರೊಳಗಡೆ ಯಾಕೆ ಇಬ್ರು ಹೆಸರು ಸೇಮ್ ಆಯ್ತು ಅಂತಾನು ಒಂದು ಕತೆ ಇದೆ. ವಿಜಯ್ ಪ್ರಕಾಶ್ ಸರ್, ವಾಸುಕಿ ವೈಭವ್, ವಿಶ್ವನಾಥ್ ಹಾವೇರಿ, ಪೃಥ್ವಿ ಭಟ್ ಆಡಿದ್ದಾರೆ. ಸೊ ಇನ್ನೊಂದು ತರಂಗ ವಿಶ್ವ ಕೈಲಿ ಆಡಿಸಿದ್ದೀವಿ. ಅದು ಬಂದು ಈಗಿನ ಜನ್ರೇಷನ್ ಸಾಂಗ್ ಅದು. ಸೊ ಇನ್ನು ನೆಕ್ಸ್ಟ್ ಎಲ್ಲ ಅಪ್ಡೇಟು ಕೊಡ್ತಾ ಹೋಗ್ತಿರ್ತೀವಿ. ಇಲ್ಲ ಸರ್, ಇಲ್ಲ ಸರ್, ಗುರುಗಳು 2 ಸಾಂಗ್ ಬರ್ಕೊಂಡಿದ್ದಾರೆ, ನಾನು 3 ಟ್ರೈ ಮಾಡಿದ್ದೀನಿ ಅವ್ರ ಬ್ಲೆಸ್ಸಿಂಗ್ ಇಂದ. ತರಂಗ ವಿಶ್ವ ಆಕ್ಟರ್ ತಾನೆ? ಸರ್, ಆಕ್ಟರ್. ಫಸ್ಟ್ ಟೈಮ್ ಟ್ರೈ ಮಾಡಿದ್ದೀವಿ ಸರ್ ಸಿಂಗರ್. ಆಕ್ಚುಲಿ ನಾವು ಈ ಮೂವಿ ಸಿನಿಮಾ ಸ್ಟಾರ್ಟ್ ಮಾಡಕ್ ಮುಂಚೆ ನಾವೆಲ್ಲ ವರ್ಕಿಂಗ್ ಪ್ರೊಫೆಷನ್ಸ್, ನಿಮ್ಗೆ ಗೊತ್ತಿದೆ ವರ್ಕಿಂಗ್ ಪ್ರೊಫೆಷನ್ಸ್ ಹೇಗಿರುತ್ತೆ ಅಂತ. ಬಟ್ ಸಿನಿಮಾ ಮಾಡಬೇಕು ಅನ್ನೋದು ಒಂದು ಪ್ಯಾಷನ್ ಇತ್ತು. ಜೊತೆಗೆ ನಮ್ಮ ಬ್ರದರ್ ಡೈರೆಕ್ಟ್ ಆಗಿರೋದ್ರಿಂದ ಆ ಸ್ಕ್ರಿಪ್ಟ್ ನಾವು ಕೇಳಿದಾಗ, ನೀವು ಅವಾಗಲೇ ಹೇಳಿದ್ರಿ ಲವ್ ಮೂವಿ ಇರೋದ್ರಿಂದ ಸಾಂಗ್ಸ್ಗೆ ಎಷ್ಟು ಪ್ರಾಧಾನ್ಯತೆ ಕೊಟ್ಟಿದ್ದೀರಿ ಅಂತ. ಸರ್, ಲವ್ ಅನ್ನೋದು ಬರೀ ಹುಡುಗಿ ಮಧ್ಯನೇ ಇರಲ್ಲ, ಫ್ರೆಂಡ್ಶಿಪ್ ಅಲ್ಲೂ ಇರುತ್ತೆ. ಅದೇ ತರ ತಂದೆ ಮಗ ಪೇರೆಂಟಿಂಗ್ ಅಲ್ಲೂ ಇರುತ್ತೆ. ಸೊ ಅದೆಲ್ಲ ಸೇರ್ಕೊಂಡಿರೋದ್ರಿಂದ ನಿಮ್ಗೆ 5 ಸಾಂಗು 5 ವೇರಿಯಂಟ್ ಅಲ್ಲಿ ಇದೆ. ನಾನು ಸಿನಿಮಾ ಕಂಪ್ಲೀಟ್ ಆದ್ಮೇಲೆ ನೋಡಿದ್ಮೇಲೆ ನನಗೆ ತುಂಬಾ ಖುಷಿ ಆಯ್ತು. ಈಗಿನ ಜನರೇಷನ್ ಅಲ್ಲಿ ನೀವು ನೋಡಿದ್ರ AI ಎರಾನಲ್ಲಿ ನಡೀತಾ ಇದೀವಿ ನಾವೀಗ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಎಲ್ಲೂ ಭಾವನೆಗಳಿಗೆ ಬೆಲೆ ಇಲ್ಲ, ಸಂಬಂಧಗಳಿಗೆ ಬೆಲೆ ಇಲ್ಲ. ಒಂಥರ ನಾವು ಎಲ್ಲರೂ ನಾರ್ಮಲ್ ಆಗಿ ಮಷಿನ್ಸ್ ತರ ಜೀವನ ನಡೆಸ್ತಾ ಇದೀವಿ ಈಗ ಆಕ್ಚುಲ್ ಆಗಿ. ಸೊ ಅದನ್ನ ಎಲ್ಲಾನು ಸೇರಿಸಿ ನಿಮ್ಗೆ ಈ ಮೂವಿನಲ್ಲಿ ಕೂತ್ಕೊಂಡಾಗ ನನ್ಗೆ ತುಂಬಾ ನಂಬಿಕೆ ಇದೆ, ಪ್ರತಿಯೊಬ್ಬ ವ್ಯೂವರ್ಸು ಈ ಮೂವಿ ನೋಡಿ ಆಚೆ ಬಂದಾಗ ಯಾವುದೋ ಒಂದು ಸೀನ್ ಅಲ್ಲಿ ಅವ್ರು ಕನೆಕ್ಟ್ ಆಗ್ತಾರೆ ಈ ಮೂವಿಗೆ. ಕೆಲವೊಬ್ರು ಖುಷಿ ಪಡ್ತಾರೆ, ಓಕೆ ನಾನು ಸರಿಯಾಗಿ ಮಾಡಿದೆ, ಇದ್ರ ಪ್ರಕಾರ ಮಾಡಿದೆ. ಕೆಲವೊಬ್ರು ಕನ್ಫ್ಯೂಸ್ ಮಾಡ್ಕೋಬಹುದು, ಕೆಲವೊಬ್ರು ಮಿಸ್ಟೇಕ್ ನಾನು ಮಾಡಿದ್ದೀನಿ, ಐ ವಾಂಟ್ ಟು ಕರೆಕ್ಟ್, ಈಗ ಮುಂದೆ ಹೋಗಿ ನಾನು ಸರಿ ಮಾಡ್ಕೋತೀನಿ ಅನ್ನೋ ಲೆವೆಲ್ಗೆ ಇದು ಜನಗಳಿಗೆ ಕನೆಕ್ಟ್ ಆಗುತ್ತೆ. ಅದಕ್ಕೆ ಇದು ನಾಟ್ ಓನ್ಲಿ ಕಮ್ಯುನಿಕೇಟ್, ಇಟ್ ಕನೆಕ್ಟ್ ಅಂತ ನಾವು ಮೊನ್ನೆ ಒಂದು ಮ್ಯಾಗಝೀನ್ ಅಲ್ಲಿ ಬರ್ದಿದ್ರು. ಆಕ್ಚುಲಿ ಅದೆಲ್ಲ ಸ್ಟೋರಿ ಇದು ಮಾಡಿದ್ಮೇಲೆ ಸೊ ನಾವೊಂದು 4-5 ಪೀಪಲ್ ಫ್ರೆಂಡ್ಸ್ ಜಾಯ್ನ್ ಆದ್ಮೇಲೆ, ಯತೀಶ್ ಮತ್ತೆ ರಮೇಶ್, ಇವರು ಡೈರೆಕ್ಟರ್ ಚರಣ್, ಎಲ್ಲರೂ ಜಾಯ್ನ್ ಆಗಿ ಈ ತರ ನಾರ್ಮಲಿ ಏನಂತಂದ್ರೆ ಒಂದು ಫ್ಯಾಷನ್ ಆಗಿರ್ಬೇಕು ಸಿನಿಮಾ ಅಂತ ಹೇಳ್ತಾರೆ. ಆಕ್ಚುಲಿ ಫ್ಯಾಷನ್ ಜೊತೆಗೆ ಪ್ಯಾಷನ್ ಇರಬೇಕು ಸಿನಿಮಾ ಮಾಡ್ಬೇಕಂದ್ರೆ. ನಾರ್ಮಲಿ ಏನೋ ಒಂದು ಸ್ಕ್ರಿಪ್ಟ್ ಇದೆ, ಒಂದು ಲೊಕೇಶನ್ಸ್ ಇದೆ, ಶೂಟ್ ಮಾಡ್ಬಿಡೋಣ ಆ ಥರ ಎಲ್ಲ ಮಾಡ್ತಾರೆ. ಅದಕ್ಕಿಂತ ಹೆಚ್ಚಾಗಿ ನೀವು ಈ ಸಿನಿಮಾದಲ್ಲಿ ಎಂಜಾಯ್ ಮಾಡ್ತೀರಾ ಅಂತ ನಾನು ಹೇಳ್ತೀನಿ. ಮಾಡ್ತಿರೋ ಬೇರೆ ಪ್ರಾಜೆಕ್ಟ್ ತುಂಬಾ ಡಿಫ್ರೆಂಟ್ ಆಗಿದೆ. ಅಂಡ್ ಸಿನಿಮಾ ಅನ್ನೋದು ಒಂದ್ ರೀತಿ ಮೊದಲಿಂದ ಒಂದು ಮೆಸೇಜ್ ಅನ್ನ ರೀಚ್ ಮಾಡಿಸುತ್ತೆ, ಒಂದು ಮೆಸೇಜ್ ಕೊಡುತ್ತೆ. ಬಟ್ ಈಗಿನ ಕಾಲದಲ್ಲಿ ಈಗ ಬರ್ತಿರೋ ಸಿನಿಮಾದಲ್ಲಿ ಒಂದು ಇಮೋಷನ್ ಕೂಡ ಜನಕ್ಕೆ ಟ್ರಿಗರ್ ಆದ್ರೆ ಇಮೋಷನ್ ಇಂದ ಏನೋ ಒಂದು ಭಾವನೆ ಮನ್ಸಲ್ಲಿ ಬರುತ್ತೆ. ಒಂದು ಇನ್ಸಿಡೆಂಟ್ ಹೇಳ್ಬೇಕು ಅಂದ್ರೆ ನಮ್ಮ ಮೂವಿಯಲ್ಲಿ ಒಂದು ಸೀನ್ ನೋಡಿ ನಾನು ನಮ್ಮ ತಂದೆಗೆ ಒಂದು ಬುಲೆಟ್ ಗಾಡಿ ಗಿಫ್ಟ್ ಮಾಡಿದ್ದೆ. ಸೊ ದ್ಯಾಟ್ಸ್ ದ ಇಂಪ್ಯಾಕ್ಟ್ ಒಂದು ಸಿನಿಮಾ ಆಡಿಯನ್ಸ್ ಮೇಲೆ ಕೊಡುತ್ತೆ. ಈ ಒಂದು ಮೂವಿಯಲ್ಲಿ ರಿಲೇಶನ್ಶಿಪ್ ಮಧ್ಯೆ ಇರೋ ಕಾನ್ಫ್ಲಿಕ್ಟ್ಸ್ ಅಂಡ್ ಅದನ್ನ ಯಾವ ರೀತಿ ಓವರ್ಕಮ್ ಮಾಡಿ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ನ ಡೆವಲಪ್ ಮಾಡ್ಕೊಳ್ಳುತ್ತೆ ಅನ್ನೋದೇ ಒಂದು ಕತೆ ಇದೆ. ಅಂಡ್ ಆ ಕಥೆಯಲ್ಲಿ ಒಂದು ಟ್ರಾವೆಲ್ ಇದೆ. ಆ ಟ್ರಾವೆಲ್
ಅವ್ನ ಜರ್ನಿ, ಅವ್ನ ಲೈಫಲ್ಲಿ ಯಾವ ರೀತಿ ಇಮೋಷನ್ಸ್ ಟ್ರಾವೆಲ್ ಆಗುತ್ತೆ ಅದ್ರ ಬಗ್ಗೆ ತುಂಬಾ ಚೆನ್ನಾಗಿ ನಮ್ಮ ಡೈರೆಕ್ಟರ್ಸ್ ಎಲ್ಲ ತೋರಿಸ್ಕೊಟ್ಟಿದ್ದಾರೆ. ಆ್ಯಂಡ್ ನನ್ ಪರ್ಸನಲಿ ಅನ್ಸುತ್ತೆ ಅವ್ರಿಗೆ ಇಮೋಷನ್ಸ್ ಮೇಲೆ ತುಂಬಾ ಚೆನ್ನಾಗಿ ಹೋಲ್ಡ್ ಇದೆ. ಬಿಕಾಸ್ ಸುಮಾರು ಇಮೋಷನ್ಸ್ನ ಅವರು ಪರ್ಸನಲ್ ಲೈಫಲ್ಲಿ ಫೀಲ್ ಮಾಡೋದ್ರಿಂದ ಅದನ್ನ ತುಂಬಾ ಚೆನ್ನಾಗಿ ಎಕ್ಸ್ಟ್ರಾಕ್ಟ್ ಮಾಡಿದ್ದಾರೆ ಇಲ್ಲಿ. ಆ್ಯಂಡ್ ಅವ್ರು ಏನೇನು ಅನ್ಕೊಂಡಿದ್ರು ಈ ಸಿನಿಮಾಗೆ ನಮ್ಮ ಪ್ರೊಡ್ಯೂಸರ್ಸ್ ಆ ರೀತಿ ಎಲ್ಲ ಪ್ಲಾಟ್ಫಾರ್ಮು ಪ್ರೊವೈಡ್ ಮಾಡಿದ್ದಾರೆ. ಅಂಡ್ ಇವತ್ತು ಬೇಗ ಟೀಸರ್ ಲಾಂಚ್ ಇದೆ. ಸೊ ಪ್ರತಿಯೊಬ್ಬರು ಅದನ್ನ ನೋಡಿ ಇಷ್ಟಪಡ್ತೀರಾ ಅಂತ ಅನ್ಕೊಂಡಿದ್ದೀನಿ. ಆ್ಯಂಡ್ ನಿಮ್ಮ ಪ್ರೀತಿ ವಿಶ್ವಾಸ ಯಾವಾಗಲೂ ಹೀಗೆ ಇರಲಿ. ಥ್ಯಾಂಕ್ ಯು. ಶೂಟಿಂಗ್ ಇಂದ ಬರ್ಬೇಕಾಯ್ತು. ಹೌದು, ನಮ್ಗೆ ಆಕ್ಚುಲಿ 6 o'clock ಅಂತ ಇತ್ತು. ಸಡನ್ಲಿ ಟೈಮ್ ಚೇಂಜ್ ಆಗಿದ್ದಕ್ಕೆ ಅದು ಸ್ವಲ್ಪ ಕೋಆರ್ಡಿನೇಷನ್ ಲೇಟ್ ಆಗುತ್ತೆ. ಎಷ್ಟನೇ ಸಿನಿಮಾ ನಿಮ್ಮದು? ರಿಲೀಸ್ ಆಗ್ತಿರೋದು 2ನೇದು. ಇದು 3ನೇದಾ? 2ನೇದು. ಇದು 2ನೇದು. ಬಟ್ ದ ಸೆಂಟರ್ ಆಫ್ ದ ಸ್ಟೋರಿ ಆಕ್ಷನ್ ಅಲ್ಲ, ಇಮೋಷನ್ಸ್ ಇದೆ. ಬಟ್ ಆಬ್ವಿಯಸ್ಲಿ ಒಂದು ಕಮರ್ಷಿಯಲ್ ವೇ ಅಲ್ಲಿ ಅದನ್ನ ಪ್ರೆಸೆಂಟ್ ಮಾಡಬೇಕು ಅಂದಾಗ ಇವತ್ತಿನ ಜನರೇಷನ್ ಆಕ್ಷನ್ ಕೇಳ್ತಾರೆ. ಸೊ ಅದಕ್ಕೆ ಆಡ್ ಮಾಡಿದ್ವಿ. ಬಟ್ ಆರ್ಗ್ಯಾನಿಕ್ ಆಗಿದೆ. ಅಂದ್ರೆ ನಿಮಗೆ ತುಂಬಾ ಫೋರ್ಸ್ಫುಲಿ ಅದನ್ನ ಪ್ಲಾಂಟ್ ಮಾಡಿದ ತರ ಕಾಣಿಸಲ್ಲ. ಇಟ್ಸ್ ವೆರಿ ಆರ್ಗ್ಯಾನಿಕ್. ಅಂಡ್ ಇವತ್ತಿನ ಜನರೇಷನ್ಗೆ ಒಂದು ಈ ಕಾಲೇಜಲ್ಲಿ ಫೈಟ್ ನಡೆದ್ರೆ ಅದು ಯಾವ ರೀತಿ ಇರುತ್ತೆ ಅದನ್ನ ಅದೇ ರೀತಿಯಲ್ಲಿ ತೋರಿಸ್ಕೊಟ್ಟಿದ್ದಾರೆ. ಲೈಕ್ ತುಂಬಾ ಎಕ್ಸಾಜುರೇಟ್ ಮಾಡಿದೆ. ಏನು ಚಾಲೆಂಜ್ ಆಗಿತ್ತು? ಆಸ್ ಅನ್ ಆರ್ಟಿಸ್ಟ್ ನನಗೆ ಆ ಥರ ಚಾಲೆಂಜಸ್ ಏನೂ ಬರಲಿಲ್ಲ. ಕೆಲವೊಂದು ಇಮೋಷನ್ಸ್ ಬಿಕಾಸ್ ಆಸ್ ಅನ್ ಆಕ್ಟರ್ ಏನಾಗುತ್ತೆ ಅಂದ್ರೆ ಕೆಲವೊಂದು ಸಿಚುವೇಶನ್ ನಮ್ಮ ಲೈಫಲ್ಲಿ ನಡೆದಿರಲ್ಲ. ಬಟ್ ಒಂದು ಸ್ಟೋರಿ ಕೇಳಿದಾಗ ಆ ಒಂದು ಸಿಚುವೇಶನ್ನ ಪೋರ್ಟ್ರೇ ಮಾಡೋದು ಇರುತ್ತೆ. ಅದು ಮೆಂಟಲಿ ಕೆಲವೊಂದ್ಸಲ ನಿಮಗೆ ಬೇರೆ ಥರ ಇಂಪ್ಯಾಕ್ಟ್ ಮಾಡುತ್ತೆ. ನಾನು ಹೇಳಿದಾಗೆ ಒಂದು ಸೀನ್ ನೋಡಿ ನನ್ನ ತಂದೆಗೆ ಒಂದು ಗಾಡಿ ಗಿಫ್ಟ್ ಮಾಡಿದ್ದೆ. ಬಿಕಾಸ್ ದ್ಯಾಟ್ ಆ ಒಂದು ಸೀನ್ ನನಗೆ ಮೆಂಟಲಿ ಸ್ವಲ್ಪ ಇಂಪ್ಯಾಕ್ಟ್ ಮಾಡಿತ್ತು. ಬಿಕಾಸ್ ನಾವು ಏನಾಗುತ್ತೆ ಅಂದ್ರೆ ನಮ್ಮ ಮನೇಲಿ ನಾವು ಪ್ರತಿಯೊಂದು ಪ್ರೀತಿಗೂ ಬೆಲೆ ಕೊಡ್ತೀವಿ. ಬಟ್ ಕೆಲವೊಂದು ಕಡೆ ತಂದೆ ತಾಯಿ ಪ್ರೀತಿ ಅಲ್ಲಲ್ಲೇ ಇಗ್ನೋರ್ ಮಾಡ್ತಾ ಹೋಗ್ತೀವಿ. ಸೊ ಆ ಒಂದಷ್ಟು ಪಾಯಿಂಟ್ಸ್ ಇದೆ. ನಾನು ಜಾಸ್ತಿ ಅದ್ರ ಬಗ್ಗೆ ಹೇಳ್ಬೋದು ಇಲ್ಲ ಅಂತ ಗೊತ್ತಿಲ್ಲ. ಬಟ್ ಶೂಟಿಂಗ್ ಎಲ್ಲ ಆಗಿದೆ 20 ಸರ್. ಶೂಟಿಂಗ್ ಆಗಿದೆ ಯಾವಾಗಿದೆ? 20ನಲ್ಲಿ ಶೂಟಿಂಗ್ ಆಗಿದೆ ಯಾವಾಗ? 22 ಅಂದ್ರೆ ಈ 22 ಲಾಸ್ಟ್ ಇಯರ್. ಸೊ ನಾವು ಅಂದ್ರೆ ಅಷ್ಟೊಚ್ಚಲ್ಲೇ ಮುಗಿಸಿದ್ದಾರೆ. ಪ್ರೊಡ್ಯೂಸರ್ ಸ್ಟ್ರಾಂಗ್ ಆಗಿದ್ರು. ಓಕೆ, ಬೇರೆ ಏನಾದರೂ ಪ್ರಶ್ನೆಗಳಿದೆಯಾ? ನಾನು ಮತ್ತು ಡೈರೆಕ್ಟರ್ ಇಬ್ಬರು ತುಂಬ ವರ್ಷಗಳಿಂದ ಪರಿಚಯ, ಇಬ್ಬರು ಫ್ರೆಂಡ್ಸ್ ಹೆಚ್ಚೋದು. ಸೊ ಹಾಗಾಗಿ ಕೋಆರ್ಡಿನೇಷನ್ ತುಂಬ ಚೆನ್ನಾಗಿ ಬಂದಿದೆ ಅನ್ಕೋತೀನಿ. ಎಲ್ಲ ಚೆನ್ನಾಗಿ ಬಂದಿದೆ ಅಂತ ಹೇಳ್ತಾ ಇದ್ದಾರೆ ಅನ್ಕೋತೀನಿ. ಮೇಘ ಒಂದು ತುಂಬ ಬ್ಯೂಟಿಫುಲ್ ಸ್ಲೈಸ್ ಆಫ್ ಲೈಫ್ ಸಿನಿಮಾ ಅಂತಾರೆ ಅಲ್ವಾ, ಆ ಇದರಲ್ಲಿ ಬರುತ್ತೆ. ಕಿರಣ್ ಅವ್ರು ಹೇಳ್ದಂಗೆ ಇಟ್ಸ್ ಎವ್ರಿಥಿಂಗ್ ಅಬೌಟ್ ಇಮೋಷನ್. ಸೊ ಇಮೋಷನ್ಸ್ನ ಇಟ್ಕೊಂಡು ಆ್ಯಂಡ್ ಇಟ್ಸ್ ನಾಟ್ ಜಸ್ಟ್ ಅಬೌಟ್ ಕಪಲ್ ಅಂತ ಅಲ್ಲ. ಸರ್ ಹೇಳ್ದಂಗೆ ಪೇರೆಂಟ್ಸ್ ಜೊತೆ ಆಗಿರ್ಬೋದು, ನಮ್ಮ ಫ್ರೆಂಡ್ಸ್ ಜೊತೆ ಆಗಿರ್ಬೋದು. ಸೊ ತುಂಬ ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ ಚರಣ್ ಸರ್. ಸೊ ಯಾ, ವಿ ಆರ್ ಆಲ್ಸೋ ವೇಟಿಂಗ್ ಫಾರ್ ದ ರಿಲೀಸ್, ಹೋಪ್ಫುಲಿ ವೆರಿ ಸೂನ್. ಥ್ಯಾಂಕ್ ಯು. ನಿಮ್ಮ ಪಾತ್ರ? ಸರಿ, ನಿಮ್ಮ ಪಾತ್ರ? ಯಾ, ನನ್ನ ಕ್ಯಾರೆಕ್ಟರ್ ಹೆಸರು ಕೂಡ ಮೇಘಾನೇ. ದ್ಯಾಟ್ ಈಸ್ ದ ಯುನಿಕ್ನೆಸ್ ಐ ಥಿಂಕ್. ನಮ್ಮಿಬ್ರು ಕ್ಯಾರೆಕ್ಟರ್ ಹೆಸರು ಮೇಘ. ವಿ ಬೋತ್ ಪ್ಲೇ ಕಾಲೇಜ್ ಸ್ಟೂಡೆಂಟ್ಸ್. ಸೊ ಐ ಥಿಂಕ್ ತುಂಬ ಲೈಕ್ ವೆರಿ ನಾಟ್ ವೆರಿ ಬಟ್ ಸಮ್ಟೈಮ್ಸ್ ನಾವು ಹಿಂಗೆ ಕನ್ಫ್ಯೂಸ್ಡ್ ಆಗಿರ್ತೀವಿ. ಎಸ್ಪೆಷಲಿ ಕಾಲೇಜಲ್ಲಿ ಇರುವಾಗ ನಮ್ಮ ಲೈಫ್ ಬಗ್ಗೆ ಆಗಲಿ, ನಮ್ಮ ರಿಲೇಷನ್ಶಿಪ್ ಬಗ್ಗೆ ಆಗಲಿ, ಮುಂದೆ ಏನು ಮಾಡಬೇಕು, ಇವಾಗ ಏನು ನಡೀತಿದೆ, ತುಂಬ ಕನ್ಫ್ಯೂಷನ್ ಇರುತ್ತೆ ಆ ಸ್ಟೇಜಲ್ಲಿ. ಸೊ ಆ ಸ್ಟೇಜಲ್ಲಿ ಈ ಕ್ಯಾರೆಕ್ಟರ್ ಹೆಂಗೆ ಹೋಗುತ್ತೆ, ಯಾರೆಲ್ಲ ಅವ್ರ ಲೈಫಲ್ಲಿ ಬರ್ತಾರೆ, ಏನು ಜರ್ನಿ ಆಗುತ್ತೆ, ಇದೆಲ್ಲ ನಾವು ಫಿಲ್ಮಲ್ಲಿ ನೋಡಬೇಕು. ಬಾಂಡ್ರವಿ ಆದಮೇಲೆ, ರಿಲೀಸ್ ಆದಮೇಲೆ ಆ್ಯಕ್ಚುಲಿ ಮಾಡಬೇಕು. ಮೇಘದಲ್ಲಿ ನಮ್ದು ಒಂದು ಚಿಕ್ಕ ಪಾತ್ರ. ಆ ಚಿಕ್ಕ ಪಾತ್ರ ಆಗಿದ್ರು ಕ್ಯಾರೆಕ್ಟರ್ಗೆ ಇಂಪಾರ್ಟೆನ್ಸ್ ಇದೆ. ನನಗೆ ಈ ಅವಕಾಶ ಕೊಟ್ಟಿರೋ ಚರಣ್ ಸರ್ಗೆ ನಾನು ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ. ಅದೇ ನನಗೆ ಏನು ಈ ಸಿನಿಮಾದಲ್ಲಿ ನಾನು ಏನು ಜಾಸ್ತಿ ಹೇಳ್ಬೋದು ಅಂದರೆ, ನನಗೆ ಶೂಟಿಂಗ್ ಮಾಡಕ್ಕೆ ಸಿಕ್ಕಿದ್ದು 2 days. ಆ 2 days ನಾನು ಎಂಜಾಯ್ ಮಾಡಿಕೊಂಡೇ ಶೂಟ್ ಮಾಡಿದೆ. ಸೊ ನನ್ನ ಎಕ್ಸ್ಪೀರಿಯನ್ಸ್ನ ನಾನು ಈ ಥರ ಶೇರ್ ಮಾಡ್ಬೋದು ಅಷ್ಟೇ. ನನ್ನ ಚಿಕ್ಕ ಪಾತ್ರ ಬಟ್ ಚೆನ್ನಾಗಿದೆ ಅದು. ಕತೆ, ಚಿತ್ರಕಥೆ, ಸಂಭಾಷಣೆ ಎಲ್ಲದರಲ್ಲೂ ಕೈ ಆಡಿಸ್ತಾ ಇರ್ತೀವಿ ನಾವು. ಅದನ್ನ ರೂಢಿಸ್ಕೊಂಡಿದ್ದಾರೆ ಅಷ್ಟೇ. ಚರಣ್ ಜೊತೆ ಒಂದಷ್ಟು 1-2-3 ವರ್ಷಗಳ ಕಾಲ ಜರ್ನಿ ಚರಣ್ದು. ನಾನಿನ್ನು ಬೇರೆ ಸಿನಿಮಾ ಮಾಡುವಾಗ, ಹಾಡು ಬರೆಯುವಾಗ ಎಲ್ಲ ಸೊ ಒಂದಷ್ಟು ಮಾತು, ಸಿನಿಮಾ ತಿಳುವಳಿಕೆ ಇದನ್ನೆಲ್ಲ ಇಟ್ಕೊಂಡು ಈಗ ಅವರು ಸಿನಿಮಾ ಮಾಡಿದ್ದಾರೆ.
ನನಗೆ ಒಂದು ಅನಿಸಿದ್ದು ಎಲ್ಲರೂ ಎಮೋಷ್ನಲ್ ಆಗಿ ತುಂಬ ಕಥೆ ಬಗ್ಗೆ ಆಗಲಿ ಪಾತ್ರಗಳ ಬಗ್ಗೆ ಆಗಲಿ ತುಂಬ ಅರ್ಥಪೂರ್ಣವಾಗಿ ಮಾತಾಡಿದ್ರು. ಎಮೋಷ್ನಲ್ ಆಗಿ ಎಂತ ಪ್ರತಿಯೊಬ್ಬರು ಬಳಸಿದ್ರು. ಕಥೆ ಎಮೋಷ್ನಲ್ ಆಗಿದೆ, ದ ಕ್ಲೌಡ್ಸ್ ಆಫ್ ಎಮೋಷನ್ ಏನೋ ಈ ಥರದಲ್ಲಿ ಫೀಲಿಂಗ್ಸ್ ಈ ಫೀಲಿಂಗ್ಸ್ ಅಂಡ್ ಎಮೋಷನ್ಸ್. ಸೊ ಈ ಫೀಲಿಂಗ್ಸ್ ಅಂಡ್ ಎಮೋಷನ್ಸ್ ಇಟ್ಕೊಂಡು ಇಲ್ಲಿವರೆಗೂ ಸಿನಿಮಾ ಮಾಡಿದ್ದಾರೆ. ವೆಲ್ ಅಂಡ್ ಗುಡ್. ಇನ್ನು ಮುಂದೆ ಅದನ್ನೆಲ್ಲ ಕಡಿಮೆ ಮಾಡಿಕೊಂಡು ರಿಲೀಸ್ ಮಾಡಬೇಕಾಗುತ್ತೆ. ಯಾಕೆ ಅಂದರೆ ರಿಲೀಸ್ ಮಾಡೋದಕ್ಕೆ ಇನ್ನೊಂದು ಸ್ಕ್ರಿಪ್ಟ್ ಬೇಕು, ಈ ಸ್ಕ್ರಿಪ್ಟ್ ಅಲ್ಲ. ಯಾಕೆಂದರೆ ಎಲ್ಲರೂ ಹೊಸಬರಾಗಿರೋದ್ರಿಂದ, ನಿರ್ದೇಶಕರು, ನಿರ್ಮಾಪಕರು, ಆಲ್ಮೋಸ್ಟ್ ಎಲ್ಲರೂ ಹೊಸ ಕಲಾವಿದರು ಎಲ್ಲರೂ ಆಗಿರೋದ್ರಿಂದ ಸಿನಿಮಾ ಬಿಡುಗಡೆಗೆ ಬೇಕಾದಂಥ ಒಂದು ಜಾಣ್ಮೆ ಇದೆಯಲ್ಲ, ಅದು ಫೀಲಿಂಗ್ಸ್ ಆ್ಯಂಡ್ ಎಮೋಷನ್ನಿಂದ ಆಚೆಗಿದೆ. ಆ ಗೋಡೆ ಈ ಗೋಡೆಯಿಂದ ಆಚೆ ದಾಟಿ ಸಿನಿಮಾ ಬಿಡುಗಡೆ ಆಗಲಿ ಅಂತ ಹಾರೈಸ್ತೀನಿ. ಹಾಗೆ ಮೇಘ ಭಾಳ ಇಂಟ್ರೆಸ್ಟಿಂಗ್ ಅನ್ನಿಸ್ತು ನನಗೆ ಟೀಸರ್. ಇಬ್ಬರು ನಾನು ಬಾಂಡ್ ರವಿಯಲ್ಲಿ ಇವರು ಕಾಜಲ್ ಅವರ ಪಾತ್ರ ನೋಡಿದ್ದೀನಿ. ಆ್ಯಂಡ್ ಹಾಗೆ ಕಿರಣ್ ಅವ್ರನ್ನ ಭಾಳಷ್ಟು ಎಪಿಸೋಡ್ಗಳಲ್ಲಿ ನೋಡಿದ್ದೀನಿ. ಈಗ ನೋಡ್ಬೇಕಂದ್ರೆ ಬಹಳ ಸಹಜವಾಗಿ ಇಬ್ಬರು ಭಾಳ ಎಷ್ಟು ಸಹಜವಾಗಿತ್ತು ಅವರ ಮಾತು, ಅವರ ಧ್ವನಿಯ ಏರಿಳಿತ, ಯಾವುದೋ ಒಂದು ಸಿನಿಮ್ಯಾಟಿಕ್ ಆದಂಥ ಅನ್ನಿಸ್ಲಿಲ್ಲ ನನಗೆ. ಟೀಸರ್ ಒಂದು ಸಿನಿಮ್ಯಾಟಿಕ್ ಆಗಿದೆ, ಒಂದು ಸಿನಿಮಾದ ಗ್ರಾಮರ್ ಒಳಗಿದೆ ಅಂತ ಅನ್ನಿಸ್ಲಿಲ್ಲ. ಅದರ ಆಚೆಗೆ ನಿಜವಾಗಿ ಎಮೋಷ್ನಲ್ ಆಗಿದೆ, ಫೀಲಿಂಗ್ ಆಗಿದೆ. ಗುಡ್, ಒಳ್ಳೇದಾಗಲಿ ಅಂತ ಹಾರೈಸ್ತೀನಿ. ಹಾರೈಸೋಕ್ಕಷ್ಟೇ ಬಂದಿದ್ದೀನಿ. ಟೀಸರ್ ಚೆನ್ನಾಗಿದೆ, ಸಿನಿಮಾ ಇನ್ನೂ ಚೆನ್ನಾಗಿರುತ್ತೆ ಅಂತ ಭಾವಿಸ್ತೀನಿ. ನಾನೊಂದು 2 ಹಾಡು ಬರೆದಿದ್ದೀನಿ. ನಿಜ ಹೇಳ್ಬೇಕಂದ್ರೆ ಈಗ ಕೇಳಿದ್ರೆ ಯಾವ ಹಾಡು ಅಂದರೆ ನೆನಪಿಲ್ಲ ನನಗೆ. ಸರ್ ಇಲ್ಲ ಸರ್, ಆ ಮೇಘವೇ ಬೇರೆ. ಬಹುತೇಕ ಹೊಸ ಮಾಧ್ಯಮದ ಮಿತ್ರರು ಹೊಸಬ್ರು ತುಂಬ ಜನ ಇದ್ದಾರೆ. ಮೇಘವೇ ಸಿನಿಮಾ ಬಗ್ಗೆ ಮಾತಾಡ್ತಿದ್ದಾರೆ. ಸಿನಿಮಾ ಕೂಡ ಮೇಘ ಸಿನಿಮಾ ಟೀಸರ್ ಎಷ್ಟು ಚೆನ್ನಾಗಿದೆಯೋ ಟ್ರೈಲರು ಅಷ್ಟೇ ಚೆನ್ನಾಗಿರುತ್ತೆ. ಚರಣ್ ಮೇಲೆ ನನಗಿರೋ ವಿಶೇಷವಾದ ಭರವಸೆ ಏನು ಅಂತಂದ್ರೆ, ಆತನಿಗೆ ರೆಗ್ಯುಲರ್ ಸಿನಿಮಾ ಸಿದ್ಧ ಸೂತ್ರಗಳು ಗೊತ್ತಿಲ್ಲ. ಯಾವಾಗ ಅದು ಗೊತ್ತಿಲ್ವೋ ತುಂಬಾ ನೈಜವಾಗಿ ಅನುಭವಿಸ್ಲಿಕ್ಕೆ ಬರುತ್ತೆ, ನೈಜವಾಗಿ ಆಲೋಚಿಸ್ಲಿಕ್ಕೆ ಬರುತ್ತೆ. ಆ ನೈಜತೆಯನ್ನ ಕಾಪಾಡ್ಕೊಂಡು ಹೋಗ್ಲಿ, ಆ ಮುಗ್ಧತೆಯನ್ನ ಕಾಪಾಡ್ಕೊಂಡು ಹೋಗ್ಲಿ. ಯತೀಶ್ ಅವರು ಹಾಕಿರೋ ಬಂಡವಾಳ ಸಿನಿಮಾಗೆ ವಾಪಸ್ ಬರುವಂತಾಗ್ಲಿ, ಚರಣ್ಗೆ ಇನ್ನಷ್ಟು ಸಿನಿಮಾ ಸಿಗ್ಲಿ, ಕಲಾವಿದರಿಗೆ ಎಲ್ರಿಗೂ ಶುಭವಾಗ್ಲಿ ಮತ್ತು ತಂತ್ರಜ್ಞರಿಗೂ ಶುಭವಾಗ್ಲಿ ಅಂತ ಹಾರೈಸ್ತೀನಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ಸರ್, ನೀವು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದು ಬಹಳ. ಚಿತ್ರದಲ್ಲಿ ಅಭಿನಯಿಸಿದ ಎಲ್ಲ ಚಿತ್ರತಂಡ ಹಾಗೂ ತಂತ್ರಜ್ಞರಿಗೆ ನಾನು ಶುಭ ಹಾರೈಸ್ತಾ ಇದ್ದೇನೆ. ಒಂದ್ ರೀತಿ ಹೊಸಬರ ತಂಡ, ಯಾಕಂದ್ರೆ ಚರಣ್ ಅವರು ಹಾಗೆ ನಮ್ಮ ಯತೀಶ್ ಸರ್, ಗೌತಮ್ ಅವರು ಸಿನಿಮಾ ರಂಗದವರಲ್ಲ, ಆದ್ರೂ ಕೂಡ ಒಂದ್ ಸಿನಿಮಾದ ಮೇಲೆ ಆಸೆ ಇಟ್ಕೊಂಡು ಸಿನಿಮಾ ಮಾಡಿದ್ದಾರೆ. ಸೊ ನಿಮ್ಮೆಲ್ಲರ ಪ್ರೀತಿ, ಪ್ರೋತ್ಸಾಹ, ಸಹಕಾರ ಇರಲಿ. ಥ್ಯಾಂಕ್ ಯು ಸೋ ಮಚ್.